ಒಂದಷ್ಟು ಸೆನ್ಸಿಟಿವ್ ಝೋನ್ಗಳಲ್ಲಿ ಸೇನೆಯನ್ನ ಹೆಚ್ಚು ಮಾಡಲಾಗಿತ್ತು. ಎಲ್ಲಾ ಕಡೆ ಕೂಡ ಭದ್ರತೆಯನ್ನ ಹೆಚ್ಚಿಸಲಾಗಿತ್ತು. ಮತ್ತೆ ಪ್ರವಾಸಿ ತಾಣಗಳನ್ನ ಬಂದ್ ಮಾಡುವುದರ ಮೂಲಕ ಯಾರು ಪ್ರವಾಸಿಗರು ಬರಬಾರದು, ಅವರಿಗೇನು ಸಮಸ್ಯೆ ಆಗಬಾರದು ಅನ್ನುವಂತ ನಿಟ್ಟಿನಲ್ಲಿ ಎಲ್ಲಾ ರೀತಿಯಾಗೂ ಕೂಡ ಭದ್ರತೆಯನ್ನ ಕೈಗೊಳ್ಳಲಾಗಿತ್ತು. ಬಟ್ ಈ ರೀತಿಯಾಗಿ ಒಂದು ಆಪರೇಷನ್ ಸಿಂಧೂರ ಅನ್ನುವಂತ ಪ್ಲಾನ್ ನಡೀತಾ ಇದೆ, ಅದು ಎಕ್ಸಿಕ್ಯೂಟ್ ಆಗುತ್ತೆ ಅನ್ನೋದು ಯಾರಿಗೂ ಕೂಡ ಗೊತ್ತಿರಲಿಲ್ಲ. ಅದು ನಿನ್ನೆ ಮಧ್ಯರಾತ್ರಿ ಆಗಿರುವಂತದ್ದು. ಪ್ರತಿಯೊಬ್ಬ ಭಾರತೀಯನು ಕೂಡ ಹೆಮ್ಮೆ ಪಡುವಂತ ಒಂದು ವಿಚಾರ. ಮತ್ತೊಂದು ಕಡೆಗೆ ಈ ಒಂದು ಆಪರೇಷನ್ ಸಿಂಧೂರದಲ್ಲಿ ನಮ್ಮ ಭಾರತೀಯ ಸೇನೆಯಲ್ಲಿ ಕಾರ್ಯನಿರ್ವಹಿಸಿದಂತ ಪ್ರತಿಯೊಬ್ಬ ಯೋಧನಿಗೂ ಕೂಡ ನೀವು ಹ್ಯಾಟ್ಸ್ ಆಫ್ ಅಂತ ಹೇಳಲೇಬೇಕು. ಆ ಯೋಧನನ್ನ ಸೇನೆಗೆ ಕಳುಹಿಸಿಕೊಟ್ಟಂತ ಆ ಪ್ರತಿಯೊಬ್ಬ ತಾಯಿಗೂ ಕೂಡ ನಾವು ಎಷ್ಟೇ ಕೃತಜ್ಞತೆಗಳನ್ನ ತಿಳಿಸಿದ್ರು ಕೂಡ ಸಾಲೋದಿಲ್ಲ. ಯಾಕೆಂದ್ರೆ ಈ ರೀತಿ ಒಂದು ಅಟ್ಯಾಕ್ ನಡೆಯುತ್ತೆ, ಉಗ್ರರ ವಿರುದ್ಧ ದಾಳಿಯನ್ನ ಮಾಡ್ತಾರೆ ಅಂದ್ರೆ ಆ ಸಂದರ್ಭದಲ್ಲಿ ಸೈನಿಕರಿಗೆ ತಾವು ಬದುಕ್ತೀವೋ ಬದುಕಲ್ವೋ ಅದ್ಯಾವುದು ಕೂಡ ಗೊತ್ತಿರಲ್ಲ. ಬಟ್ ಭಯೋತ್ಪಾದಕರನ್ನ ಕಿಲ್ ಮಾಡಬೇಕು, ಭಯೋತ್ಪಾದನೆಯನ್ನ ಕೊಂದು ಹಾಕಬೇಕು, ಭಯೋತ್ಪಾದನೆಯನ್ನ ಬುಡ ಸಮೇತ ಕಿತ್ತು ಹಾಕಬೇಕು ಅನ್ನೋದು ಇದರ ಒಂದು ಉದ್ದೇಶ. ಇದು ಆಪರೇಷನ್ ಸಿಂಧೂರ ಅನ್ನೋದು ಬೈಸರನಲ್ಲಿ ನಡೆದಂತ ದಾಳಿಗೆ ಪ್ರತೀಕಾರ ಆಗಿರ್ಬೋದು. ಬಟ್ ಅಲ್ಲಿ ಉದ್ದೇಶ ಏನಪ್ಪಾ ಅಂದ್ರೆ ಎಲ್ಲೆಲ್ಲಿ ಭಯೋತ್ಪಾದನೆ ನಡೀತಾ ಇದೆ, ಜನರನ್ನ ಈ ರೀತಿಯಾಗಿ ಭಯ ಪಡಿಸ್ತಾ ಇದ್ದಾರೆ, ಈ ರೀತಿಯಾಗಿ ಉಗ್ರರ ಚಟುವಟಿಕೆಗಳು ನಡೀತಾ ಇವೆ ಅನೇಕ ರಾಜ್ಯಗಳಲ್ಲಿ, ನಮ್ಮ ಕರ್ನಾಟಕ ರಾಜ್ಯ ಅಂತಾನೆ ಇರ್ಬೋದು ಅಥವಾ ಬೇರೆ ರಾಜ್ಯಗಳೇ ಇರ್ಬೋದು, ಆ ರಾಜ್ಯಗಳಲ್ಲಿ ಇರುವಂತಹ ಪ್ರವಾಸಿ ತಾಣಗಳನ್ನ ಟಾರ್ಗೆಟ್ ಮಾಡ್ತಾರೆ, ಯಾತ್ರಿಗಳ ತಾಣಗಳನ್ನ ಟಾರ್ಗೆಟ್ ಮಾಡ್ತಾರೆ, ಯಾತ್ರಿಕರ ಮೇಲೆ ಟಾರ್ಗೆಟ್ ಮಾಡ್ತಾರೆ, ಸೇನೆಗಳು ಹೋಗುವಂತ ಸಂದರ್ಭದಲ್ಲಿ ಸೇನಾ ವಾಹನವನ್ನ ಟಾರ್ಗೆಟ್ ಮಾಡ್ತಾರೆ, ಸೇನಾ ಕ್ಯಾಂಪ್ಗಳ ಮೇಲೆ ಟಾರ್ಗೆಟ್ ಮಾಡ್ತಾರೆ. ಈ ಉಗ್ರರ ಚಟುವಟಿಕೆಗಳು ನಿಲ್ಬೇಕು ಅಂದ್ರೆ ಇಂತಹ ಒಂದಷ್ಟು ಆಪರೇಷನ್ ಸಿಂಧೂರ ಏನಾಯ್ತು ಅದೇ ರೀತಿಯಾಗಿ ಉಗ್ರರ ವಿರುದ್ಧದ ಒಂದಷ್ಟು ದಾಳಿಗಳು ಆಗ್ಲೇಬೇಕಾಗುತ್ತೆ. ಆಗ ಮಾತ್ರ ಪಾಕಿಸ್ತಾನಕ್ಕೆ ಸರಿಯಾದ ಪಾಠವನ್ನ ಕಲಿಸಬಹುದು. ಪಾಕಿಸ್ತಾನ ಅಷ್ಟೇ ಅಲ್ಲ, ಉಗ್ರರ ಚಟುವಟಿಕೆಗಳು ಎಲ್ಲೆಲ್ಲಿ ನಡೀತಿದಾವೋ, ಉಗ್ರರು ಎಲ್ಲೆಲ್ಲಿ ಭಯೋತ್ಪಾದನೆಯನ್ನ ಮಾಡ್ತಾ ಇದ್ದಾರೋ ಅವರೆಲ್ಲರಿಗೂ ಕೂಡ ಮುಟ್ಟಿ ನೋಡ್ಕೊಳ್ಳುವಂತ ಪಾಠವನ್ನ ಕಲಿಸಬಹುದು ಅನ್ನೋದು ಈ ಒಂದು ಆಪರೇಷನ್ ಸಿಂಧೂರ. ಅದೇ ರೀತಿಯಾಗಿ ಹಾಗಾದ್ರೆ ಮುಂದೇನಾಗಬಹುದು ಅಂತ ನೋಡಿ. ಈಗ ಇರುವಂತ ಒಂದು ನಾಗರಹಾವನ್ನ ಬಾಲ ತುಳಿದ್ರು ಅಥವಾ ಹೆಡೆ ತುಳಿದ್ರು ಅಂತ ಅಂದ್ರೆ ಅದು ಸುಮ್ಮನೆ ಇರೋದಿಲ್ಲ. ಈಗ ಪಾಕಿಸ್ತಾನ ಅಂತ ಬಂದಾಗ್ಲೂ ಅಷ್ಟೇ ಇಷ್ಟೆಲ್ಲ ಉಗ್ರರನ್ನ ಪೋಷಣೆ ಮಾಡ್ತಾ ಇದೆ. ಈಗ ಒಂದ್ ಅಟ್ಯಾಕ್ ಆಗಿದ್ರಿಂದ ಇಷ್ಟೆಲ್ಲ ಉಗ್ರರ ಹತರಾಗಿರೋದ್ರಿಂದ ಅವರಿಗೂ ಕೂಡ ಮತ್ತೆ ಅಟ್ಯಾಕ್ ಮಾಡಬೇಕು ಅನ್ನುವಂತ ಮನಸ್ಥಿತಿ ಇದ್ದೇ ಇರುತ್ತೆ. ಮತ್ತೆ ಅಟ್ಯಾಕ್ ಮಾಡಿದ್ರು ಅಂದ್ರೆ ಅದನ್ನ ಯಾವ ರೀತಿಯಾಗಿ ನಾವು ನಿಭಾಯಿಸಬೇಕಾಗುತ್ತೆ. ಅಟ್ಯಾಕ್ ಮಾಡದೇ ಇರೋ ರೀತಿಯಾಗಂತೂ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಅಟ್ಯಾಕ್ ಮಾಡಿದ್ರು ಅಂದ್ರೆ ಹೇಗೆ ಅವ್ರನ್ನ ಹೊಡೆದುರುಳಿಸ್ಬೇಕು ಅಂತ ನೋಡಿ. ಈಗಷ್ಟೇ ಈ ಅಟ್ಯಾಕ್ ಆದ ನಂತರನೂ ಕೂಡ 24 ಗಂಟೆನೂ ಆಗಿಲ್ಲ, ಅಷ್ಟರೊಳಗೇನೆ ಪಾಕಿಸ್ತಾನದ ಜೆಟ್ಗಳು ಭಾರತದ ಗಡಿ ನುಗ್ಗೋದಕ್ಕೆ ಪ್ರಯತ್ನ ಪಟ್ಟಿವೆ. ಬಟ್ ಭಾರತೀಯ ಸೇನೆ ಅವ್ರನ್ನ ಹೊಡೆದುರುಳಿಸುವಂತ ಕೆಲಸವನ್ನು ಕೂಡ ಮಾಡಿದೆ. ನೆಕ್ಸ್ಟ್ ಏನಾದ್ರೂ ಇವ್ರು ದಾಳಿ ಮಾಡಬೇಕು ಅಂತ ಬಂದ್ರೆ LOC ಪಾಕ್ ಆಕ್ರಮಿತ ಕಾಶ್ಮೀರ ಏನಿದೆ ಅಲ್ಲಿ ಒಂದಷ್ಟು ಭದ್ರತೆಯನ್ನು ಹೆಚ್ಚಿಸಬೇಕಿದೆ. ಮತ್ತೆ ಅಲ್ಲಿರುವಂತ ಸ್ಥಳೀಯರಿಗಂತೂ ಭಯ ಇದ್ದೇ ಇದೆ. ಪ್ರಜಾಪ್ರಭುತ್ವ ಸ್ಥಾಪನೆ ಆಗಿದೆ, ನಾವು ನೆಮ್ಮದಿಯಿಂದ ಇರ್ಬೋದು, ಶಾಂತಿಯಿಂದ ಇರ್ತೀವಿ, ನೆಮ್ಮದಿ ಕಂಡ್ಕೊಂಡಿದ್ದೀವಿ ಅನ್ನುವಂತ ಆ ಜಾಗದಲ್ಲಿ ಏಪ್ರಿಲ್ 22 ಆದಂತ ಆ ಅಟ್ಯಾಕ್ ಏನಿದೆ, ಬೈಸರನ್ ಕಣಿವೆ ಅಟ್ಯಾಕು, ಅದರಿಂದ ಮತ್ತಷ್ಟು ಜನರು ಆತಂಕದಲ್ಲಿದ್ದಾರೆ. ಯಾವಾಗ ಎಲ್ಲಿ ಬೇಕಿದ್ರೂ ಅಟ್ಯಾಕ್ ಆಗಬಹುದು ಅಂತ. ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಈಗ ಪ್ರಧಾನಿ ಮೋದಿ ಇರ್ಬೋದು, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಇರ್ಬೋದು, ಅಮಿತ್ ಶಾ ಇರ್ಬೋದು, ಸೇನೆಯ 3 ಸೇನೆಯ ಮುಖ್ಯಸ್ಥರಿರ್ಬೋದು, ಅವರೆಲ್ಲರೂ ಕೂಡ ಒಂದು ತೀರ್ಮಾನವನ್ನ ತೆಗೆದುಕೊಳ್ಬೇಕಾಗುತ್ತೆ. ಅಲ್ಲಿ ಯಾವ ರೀತಿ ಸೇನೆಯನ್ನ ನಿಯೋಜನೆ ಮಾಡಬೇಕು, ಅಟ್ಯಾಕ್ ಆಗದೇ ಇರೋ ರೀತಿಯಾಗಿ ಅಂದ್ರೆ ನಾಗರಿಕರು ಸಾಯದೇ ಇರೋ ರೀತಿಯಾಗಿ ಯಾವ ರೀತಿಯಾಗಿ ನೋಡ್ಕೊಳ್ಬೇಕು ಅಂತ. ಈಗಾಗಲೇ ಆ ಪೂಂಚ್ ಗಡಿಯಲ್ಲಿ ನೋಡಿ ಯಾವ ರೀತಿಯಾಗಿ ಗುಂಡಿನ ಚಕಮಕಿ ಆಯ್ತು, ಭಾರತೀಯರು ನಾಗರಿಕರು ಸಾವನ್ನಪ್ಪಿದ್ರು. ಆ ರೀತಿ ಆಗದೇ ಇರೋ ರೀತಿಯಾಗಿ ನೋಡ್ಕೊಳ್ಬೇಕಲ್ಲ. ಇವ್ರು ಅಟ್ಯಾಕ್ ಮಾಡಿ ಈ ಕಡೆ ಬಂದ್ರು, ಆಪರೇಷನ್ ಸಕ್ಸಸ್ ಆಯ್ತು ಅನ್ನೋಷ್ಟರಲ್ಲೇ ಆ ರೀತಿಯಾಗಿ ನಾಗರಿಕರ ಮೇಲೆ ದಾಳಿ ಮಾಡಿಬಿಟ್ಟಿದ್ದಾರೆ. ಹಾಗಾಗಿ ಎಲ್ಲಾ ಕಡೆಯನ್ನು ಕೂಡ ಯೋಚನೆ ಮಾಡಬೇಕಾಗುತ್ತೆ. ಮತ್ತೊಂದು ಉಗ್ರರ ಅಟ್ಯಾಕ್ ಆಗಬಾರ್ದು. ಪಾಕಿಸ್ತಾನ ತನ್ನ ನರಿಬುದ್ಧಿಯನ್ನ ತೋರಿಸೋದಕ್ಕೆ ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಅದಕ್ಕೆ ಸಕ್ಸಸ್ ಸಿಗಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಯಾವ ರೀತಿ ಭಾರತ ಸರ್ಕಾರ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ. ಇಲ್ಲಿ ಭಾರತ ಸರ್ಕಾರ ಮಾತ್ರ ನಿರ್ಧಾರ ತೆಗೆದುಕೊಳ್ಳೋದಕ್ಕಾಗಲ್ಲ, ಬದಲಿಗೆ ಅದ್ರ ಜೊತೆಗೆ ಸೇನೆ ಇರಬೇಕಾಗುತ್ತೆ, ಸೇನೆಯ ಅಧಿಕಾರಿಗಳಿರ್ಬೇಕಾಗುತ್ತೆ. 3 ಸೇನೆಯ ಮುಖ್ಯಸ್ಥರೇನಿದ್ದಾರೆ ಅವರ ಸೇನೆಯಲ್ಲಿರುವಂತ ಸಾಮರ್ಥ್ಯದ ಬಗ್ಗೆ ಹೇಳಬೇಕಾಗುತ್ತೆ. ಜಲಮಾರ್ಗಗಳಲ್ಲಿ ಹೋಗೋದಾದ್ರೆ ಎಷ್ಟು ಹಡಗುಗಳಿದೆ, ಎಷ್ಟು ನೌಕೆಗಳಿದೆ, ಅದ್ರ ಬಗ್ಗೆ ಡೀಟೇಲ್ಸ್ ಕೊಡಬೇಕು. ಮತ್ತೊಂದು ಕಡೆ ವೈಮಾನಿಕವಾಗಿ ನೀವು ಅಟ್ಯಾಕ್ ಮಾಡ್ತೀರಾ ಅಂತಂದ್ರೆ ಅಲ್ಲಿ ಎಷ್ಟು ಸಾಮರ್ಥ್ಯ ಇದೆ, ಮತ್ತೆ ಭೂಸೇನೆ ಅಂತ ಬಂದಾಗ ಎಷ್ಟು ಸಾಮರ್ಥ್ಯ ಇದೆ, ಇನ್ನು ಏನೇನ್ ಬೇಕಾಗುತ್ತೆ ಅಂತ. ಈಗಾಗಲೇ ರಷ್ಯಾ ಒಂದಷ್ಟು ಯುದ್ಧ ನೌಕೆಗಳನ್ನ ಕೊಡ್ತೀವಿ ಅಂತ ಹೇಳಿದೆ. ಬಟ್ ಏನೇನ್ ಕೊರತೆ ಇದೆ ಅದನ್ನ
ಅದನ್ನ ನೀಗಿಸ್ಬೇಕಾಗತ್ತೆ. ಏನೇನ್ ಅಟ್ಯಾಕ್ ಮಾಡಬೇಕು ಅಂತ ಬಂದ್ರೆ ಅದಕ್ಕೆ ಆದಂತ ಒಂದು ಪ್ಲಾನ್ ಬೇಕಾಗುತ್ತೆ. ನೋಡಿ 22ನೇ ತಾರೀಕು ಏಪ್ರಿಲ್ 22ಕ್ಕೆ ಅಟ್ಯಾಕ್ ಆಯ್ತು. ಅದ್ರ ನಂತರದಲ್ಲಿ ನಡೆದಂತ ಈ ಒಂದು ಪ್ಲಾನ್ ಈಗ ನಿನ್ನೆ ಮಿಡ್ ನೈಟ್ ಎಕ್ಸಿಕ್ಯೂಟ್ ಆಗಿದೆ. ಹಾಗೆ ಯಾವ್ದಾದ್ರು ಒಂದು ಪ್ಲಾನ್ ಮಾಡಬೇಕು, ಒಂದು ದಾಳಿಗೆ ಒಂದು ಸ್ಕೆಚ್ ಹಾಕೊಂಡು ಅದನ್ನ ಅಟ್ಯಾಕ್ ಮಾಡಬೇಕು ಅಂತಂದ್ರೆ, ಸಕ್ಸಸ್ ಮಾಡಬೇಕು ಅಂದ್ರೆ ಸಾಕಷ್ಟು ಸಮಯ ಬೇಕಾಗುತ್ತೆ. ಇವ್ರು ಏಕಾಏಕಿಯಾಗಿ ಬಂದ್ರು, ಅಟ್ಯಾಕ್ ಮಾಡಿದ್ರು ಉಗ್ರರು ಅಂತ ಅಂದ್ರೆ ಆ ಸಂದರ್ಭದಲ್ಲೂ ಕೂಡ ಆ ಅಟ್ಯಾಕ್ ಆಗುವಂತ ಸಂದರ್ಭದಲ್ಲಿ ನಾಗರಿಕರು ಸಾವನ್ನಪ್ಪದೇ ಇರೋ ರೀತಿಯಾಗಿ ನೋಡ್ಕೊಳ್ಬೇಕಾಗುತ್ತೆ. ಈಗಾಗಲೇ ಅನೇಕರು ಇದಕ್ಕೆ